ನಿಮ್ಮಂತಹ ರೆಸ್ಟೋರೆಂಟ್ ಓನರ್, ಕ್ಯಾಂಟೀನ್ ಆಪರೇಟರ್ ಅಥವಾ ಕೇಟರರ್ ಬಿಸ್ನೆಸ್ಗಾಗಿ ಇಂಧನದ ಅವಶ್ಯಕತೆ ಇರುತ್ತದೆ ಮತ್ತು ನೀವು ಇಂಧನದ ರೂಪದಲ್ಲಿ ಎಲ್ಪಿಜಿ ಬಳಸುತ್ತೀರಿ. ಇಲ್ಲಿಯವರೆಗೆ ಎಲ್ಪಿಜಿಗೆ ಪರ್ಯಾಯ ಮತ್ತು ಕಡಿಮೆ ದರದ ಇಂಧನ ಇಲ್ಲದಿರುವ ಕಾರಣ ನಿಮಗೆ ಪ್ರತಿ ತಿಂಗಳು ಇಂಧನದ ಮೇಲೆ ಸಾಕಷ್ಟು ಹಣ ವ್ಯಯಿಸಬೇಕಾಗುತ್ತದೆ. ನಿಮಗೆ ಇಂಥದೊಂದು ಇಂಧನ ದೊರೆತರೆ ಹೇಗಿರುತ್ತದೆ? ನಿಮ್ಮ ಇಂಧನದ ಅಂದ್ರೆ ಎಲ್ಪಿಜಿಯ ಮೇಲಾಗುವ ಖರ್ಚು ಅರ್ಧಕ್ಕಿಂತ ಕಡಿಮೆಯಾಗುವುದು. ಇಷ್ಟೇ ಅಲ್ಲದೆ ಈ ಇಂಧನ ಬಳಸುವಾಗ ಹೊಗೆ ಉಗುಳದು, ಉರಿಯುವಾಗ ಶಬ್ದ ಮಾಡುದು. ಎಲ್ಪಿಜಿಯಷ್ಟೇ ಶೀಘ್ರತಮವಾಗಿದ್ದು ಸುರಕ್ಷಿತವೂ ಆಗಿದೆ. ಹಾಗಾದರೆ ಸಿದ್ಧರಾಗಿ ಕುಕಿಂಗ್ ಎನರ್ಜಿ ಪ್ರಪಂಚದಲ್ಲಿ ಬಂದಂತಹ ಕ್ರಾಂತಿಕಾರಿ ಇಂಧನಕ್ಕಾಗಿ. ಫಸ್ಟ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಊರ್ಜಾ ಜಂಬೋ ಸ್ಟವ್ ಮತ್ತು ಊರ್ಜಾ ಪ್ಯಾಲೆಟ್ಸ್ ರೆಸ್ಟೋರೆಂಟ್ಸ್, ಕ್ಯಾಂಟೀನ್ಸ್ ಮತ್ತು ಕ್ಯಾಟರರ್ಗಳ ಅಡುಗೆ ಮಾಡುವ ವಿಧಾನದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುತ್ತಿದೆ. ಊರ್ಜಾ ಜಂಬೋ ನಿಮ್ಮ ಪ್ರತಿ ಎಲ್ಪಿಜಿ ಸಿಲಿಂಡರ್ ಮೇಲೆ ಕಡಿಮೆ ಎಂದರೂ 500 ರೂಪಾಯಿಗಳ ಉಳಿತಾಯ ಮಾಡುತ್ತದೆ. ಅಲ್ಲದೆ ಎಲ್ಪಿಜಿ ಅಷ್ಟೇ ಪ್ರಭಾವಶಾಲಿಯಾಗಿದೆ. ಊರ್ಜಾ ಜಂಬೋ ಒಂದು ಕಮರ್ಷಿಯಲ್ ಸ್ಟವ್. ಇಂಧನದ ರೂಪದಲ್ಲಿ ಇದು ಊರ್ಜಾ ಪೆಲೆಟ್ಸ್ ಬಳಸುತ್ತದೆ. ಊರ್ಜಾ ಪೆಲೆಟ್ಸ್ ಬಯೋಮಾಸ್ ಇಂಧನವಾಗಿದ್ದು ಎಲ್ಪಿಜಿಗೆ ಹೋಲಿಸಿದಲ್ಲಿ ಬಹಳ ಕಡಿಮೆ ಬೆಲೆಯದಾಗಿದೆ. ಈ ಬಯೋಮಾಸ್ ಇಂಧನ ಅಗ್ರಿಕಲ್ಚರಲ್ ವೇಸ್ಟ್ನಿಂದ ತಯಾರಾಗುತ್ತದೆ. ಊರ್ಜಾ ಜಂಬೋ ಬಳಕೆ ಬಹಳ ಸರಳ. ಕಂಬಸ್ಟನ್ ಚೇಂಬರ್ನಲ್ಲಿ ಪೆಲೆಟ್ಸ್ ತುಂಬಿರಿ ಮತ್ತು ಸ್ವಲ್ಪ ಕೆರೋಸಿನ್ ಸಹಾಯದಿಂದ ಪೆಲೆಟ್ಸ್ ಹೊತ್ತಿಸಿ. ಈ ಸಮಯದಲ್ಲಿ ಫ್ಲೇಮ್ ರೆಗ್ಯುಲೇಟಿಂಗ್ ನಾಬ್ ಸ್ಟಾರ್ಟ್ ಮೋಡ್ನಲ್ಲಿಡಿ. ಫ್ಲೇಮ್ ಸ್ಟೇಬಲ್ ಆಗುವವರೆಗೆ 3 ರಿಂದ 4 ನಿಮಿಷ ನಿಲ್ಲಿರಿ ಮತ್ತು ಈಗ ನಿಮ್ಮ ಜಂಬೋ ಬಳಸಲು ಸಿದ್ಧ. ಇದರ ಫ್ಲೇಮ್ ನಿಮ್ಮ ಅವಶ್ಯಕತೆಗನುಸಾರ ಹೈ, ಮೀಡಿಯಂ ಅಥವಾ ಲೋದಂತೆ ಅಡ್ಜಸ್ಟ್ ಮಾಡಬಹುದು. ಇದಕ್ಕಾಗಿ ಫ್ಲೇಮ್ ರೆಗ್ಯುಲೇಟಿಂಗ್ ನಾಬ್ ಕೊಡಲಾಗಿದೆ. ಪೂರ್ತಿಯಾಗಿ ತುಂಬಿದ ಕಂಬಷನ್ ಚೇಂಬರ್ನಲ್ಲಿ ಲೋ ಮೋಡ್ನಲ್ಲಿ 3 ಗಂಟೆಗಳವರೆಗೆ ಪೆಲೆಟ್ಸ್ ಉರಿಯುತ್ತದೆ. ಅಂದ್ರೆ ಲೋ ಮೋಡ್ನಲ್ಲಿ ಇದು 3 ಗಂಟೆಗಳ ಸೈಕಲ್ ಟೈಮ್ ನೀಡುತ್ತದೆ. ನಾಬ್ ಅನ್ನು ಹೈ ಮೋಡ್ನಲ್ಲಿ ಇರುವುದರಿಂದ ಇದು 3 ಪಟ್ಟು ಹೆಚ್ಚು ಶಾಖ ನೀಡುತ್ತದೆ. ಈ ಪ್ರಕಾರ ಹೈ ಮೋಡ್ನಲ್ಲಿ ಇದರ ಉರುವಲು ಸಮಯ 1/4 ಗಂಟೆಯದಾಗುತ್ತದೆ. ಯಾವುದೇ ಮೋಡ್ನಲ್ಲಿ ಸೈಕಲ್ ಟೈಮ್ನ ಕೊನೆಯಲ್ಲಿ ನಾಬ್ ಅನ್ನ ಎಂಡ್ ಮೋಡ್ಗೆ ತರುವುದರಿಂದ ಉಳಿದ ಪೆಲೆಟ್ಸ್ ಸಂಪೂರ್ಣವಾಗಿ ಉರಿಯಲು ಸಹಾಯವಾಗುತ್ತದೆ. ಇದರಿಂದ 5 ರಿಂದ 10 ನಿಮಿಷ ಎಕ್ಸ್ಟ್ರಾ ಕುಕಿಂಗ್ ಟೈಮ್ ಸಿಗುತ್ತದೆ. ಜಂಬೋ ಫ್ಲೇಮ್ ರೆಗ್ಯುಲೇಟಿಂಗ್ ಯೂನಿಟ್ನಲ್ಲಿ ಫ್ಯಾನ್, ರೀಚಾರ್ಜೇಬಲ್ ಬ್ಯಾಟರೀಸ್ ಮತ್ತು ಇಲೆಕ್ಟ್ರಿಕಲ್ ಕಂಟ್ರೋಲ್ಸ್ ಇರುತ್ತವೆ. ಈ ಯೂನಿಟ್ ಅನ್ನು ಚಾರ್ಜಿಂಗ್ ಆಗಿ ಸ್ಟವ್ನಿಂದ ಸರಳವಾಗಿ ಬೇರ್ಪಡಿಸಬಹುದಾಗಿದೆ. ಸಂಪೂರ್ಣ ಚಾರ್ಜ್ ಮಾಡಿದ ಮೇಲೆ ಇದು 3 ಗಂಟೆಗಳ 10 ಕುಕಿಂಗ್ ಸೈಕಲ್ ವರೆಗೆ ಉರಿಯುತ್ತದೆ. ಜಂಬೋದ ಬಾಡಿ ಗಟ್ಟಿಮುಟ್ಟಾಗಿದ್ದು 150 ಕೆಜಿಯಷ್ಟು ಭಾರವನ್ನು ಸಹಜವಾಗಿ ಹೊರಬಲ್ಲದು. ಅಂದ್ರೆ ಅಡುಗೆ ಮಾಡಲು ಬಳಸುವ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಆತಂಕವಿಲ್ಲದೆ ಇದರ ಮೇಲಿಡಬಹುದು. ಜಂಬೋದಲ್ಲಿ ಬಳಸಲಾಗುವ ಇಂಧನ ಅಂದರೆ ಊರ್ಜಾ ಪೆಲೆಟ್ಸ್ ಅತ್ಯಾಧುನಿಕ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನಲ್ಲಿ ಅಗ್ರಿಕಲ್ಚರ್ ವೇಸ್ಟ್ ಉಪಯೋಗಿಸಿ ವಿಶೇಷ ಪ್ರಕ್ರಿಯೆ ಕೈಗೊಳ್ಳುವ ಮೂಲಕ ತಯಾರಿಸಲಾಗುತ್ತದೆ. ಹೇಗೆ ಊರ್ಜಾ ಜಂಬೋ ಎಲ್ಪಿಜಿಗೆ ಹೋಲಿಸಿದಲ್ಲಿ ಕಡಿಮೆ ಖರ್ಚಿನದಾಗಿದೆ ಈಗ ನೋಡೋಣ. ಒಂದು ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ಗೆ ನೀವು ಸುಮಾರು 1100 ರೂಪಾಯಿ ತೆರಬೇಕಾಗುತ್ತದೆ ಮತ್ತು ಅದರಲ್ಲಿ 19.2 ಕೆಜಿ ಗ್ಯಾಸ್ ಇರುತ್ತದೆ. ಒಂದು ವೇಳೆ ನೀವು ಗ್ಯಾಸ್ ಬದಲಾಗಿ ಊರ್ಜಾ ಜಂಬೋ ಬಳಸಿದರೆ ನಿಮಗೆ 50 ಕೆಜಿ ಪೆಲೆಟ್ಸ್ ಅವಶ್ಯಕತೆ ಇರುತ್ತದೆ ಮತ್ತು ಇದರ ಬೆಲೆ ಎಲ್ಪಿಜಿ ಸಿಲಿಂಡರ್ನ ಅರ್ಧ ಬೆಲೆಗಿಂತ ಕಡಿಮೆ. ನಂಬಲಾಗುತ್ತಿಲ್ಲವಲ್ಲವೇ? ಆದರೆ ಇದು ನಿಜ. ಇದು ಕೇವಲ ಒಂದು ಸಿಲಿಂಡರ್ಗೆ ಆಯಿತು. ಸ್ವಲ್ಪ ಯೋಚಿಸಿ, ಊರ್ಜಾ ಸ್ಟವ್ ಮತ್ತು ಪೆಲೆಟ್ಸ್ ಬಳಸಿ ನೀವು ಪ್ರತಿ ತಿಂಗಳು, ಪ್ರತಿ ವರ್ಷ ಎಷ್ಟು ಹಣ ಉಳಿಸಬಲ್ಲಿರಿ ಎಂದು. ಇಷ್ಟೇ ಅಲ್ಲ, ಊರ್ಜಾ ಪೆಲೆಟ್ಸ್ ಬಳಸಿ ನೀವು ಪರಿಸರ ರಕ್ಷಣೆ ಕೂಡ ಮಾಡುವಿರಿ. ಯಾಕಂದ್ರೆ ಇದು ರಿನ್ಯೂವೇಬಲ್ ಆಗಿದೆ. ಹಾಗಾದ್ರೆ ನೀವೇನೆನ್ನುತ್ತೀರಿ? ಇದಕ್ಕಿಂತ ಉತ್ತಮ ಇಂಧನ ಇರಲು ಸಾಧ್ಯವೇ? ಇಲ್ಲ ಅಲ್ವೇ? ಹಾಗಾದ್ರೆ ಇಂದೇ ಊರ್ಜಾ ಜಂಬೋ ಖರೀದಿಸಿ. ಈಗ ನಮ್ಮ ಚಿರಪರಿಚಿತ ಗ್ರಾಹಕರು ಊರ್ಜಾ ಜಂಬೋ ಕುರಿತು ಏನು ಹೇಳುತ್ತಾರೆ ಕೇಳೋಣ. ಸಿಂಹಗಡ ರಸ್ತೆಯಲ್ಲಿ ನಂದು ಕೋಲಾಪುರಿ ರಸಮಂಡಲ್ ಎಂಬ ಹೋಟೆಲ್ ಇದೆ. ಮೊದಲು ನನಗೆ ದಿನಕ್ಕೆ 2 ಸಿಲಿಂಡರ್ ಬೇಕಾಗ್ತಿತ್ತು. ನಾನು ಊರ್ಜಾ ಜಂಬೋ ಬಳಸಲಾರಂಭಿಸಿದಾಗಿನಿಂದ ಕಡಿಮೆ ಎಂದರೂ 1 ಸಿಲಿಂಡರ್ಗೆ 500 ರೂಪಾಯಿಯಷ್ಟು ಉಳಿತಾಯವಾಗುತ್ತೆ.
ನನ್ನ ಬಳಿ ಒಂದು ಜಂಬೋ ಇದೆ. ಇನ್ನಷ್ಟು ಉಳಿತಾಯ ಮಾಡುವುದಕ್ಕಾಗಿ ಇನ್ನೊಂದು ಖರೀದಿಸುವ ಕುರಿತು ಆಲೋಚಿಸುತ್ತಿದ್ದೇನೆ. ನೀವು ನನ್ನಂತೆ ಜಂಬೋ ಖರೀದಿಸಿ ನನ್ನಂತೆ ಹಣ ಉಳಿತಾಯ ಮಾಡಲು ಆರಂಭಿಸಿ. ನಾವು ಕಳೆದ 2 ತಿಂಗಳಿಂದ ಓಝೋನ್ನಲ್ಲಿ ಜಂಬೋ ಬಳಸಲಾರಂಭಿಸಿದ್ದೇವೆ. ಜಂಬೋ ನೋಡಿದಾಕ್ಷಣ ಇದನ್ನ ಟ್ರೈ ಮಾಡಿ ನೋಡೋಣ ಅನ್ಕೊಂಡ್ವಿ. ಯಾಕಂದ್ರೆ ಇದರ ಲಾಭಗಳು ಮೇಲ್ನೋಟಕ್ಕೆ ಗೋಚರವಾಗ್ತಿದ್ವು. ಈಗ ಪ್ರತಿದಿನ ನಮ್ಮಲ್ಲಿ 3 ಜಂಬೋ ಬಳಸಲಾಗ್ತಿದೆ. ಮೊದಲು 100 ಸಿಲಿಂಡರ್ ಬಳಸ್ತಿದ್ವಿ. ಜಂಬೋ ಬಳಸಲಾರಂಭಿಸಿದ ಮೇಲೆ ಕೇವಲ 40 ಸಿಲಿಂಡರ್ ಸಾಕಾಗ್ತಿದೆ. ಇದರಲ್ಲಿ ಹೂಡಿದ ಹಣ 15-20 ದಿನಗಳಲ್ಲೇ ರಿಕವರಿ ಆಯಿತು. ಜಂಬೋ ಈಕೋ ಫ್ರೆಂಡ್ಲಿ ಆಗಿದ್ದು ಖರ್ಚು ಕಡಿಮೆ ಮಾಡೋದ್ರ ಜೊತೆಗೆ ಓಝೋನ್ ರಕ್ಷಣೆಗೂ ಸಹಾಯ ಮಾಡ್ತಿದೆ. ನೀವು ಜಂಬೋ ಖರೀದಿಸಿ, ಇದು ಉತ್ತಮ ಪ್ರಾಡಕ್ಟ್ ಆಗಿದೆ. ಪ್ರಥಮ ಬಾರಿಗೆ ಊರ್ಜಾ ಜಂಬೋ ನೋಡಿದಾಗ ಇದು ಬೇಕಾದಷ್ಟು ಗ್ಯಾಸ್ ಸಿಲಿಂಡರ್ನಷ್ಟು ಪ್ರೆಷರ್ ನೀಡುತ್ತದೆ ಎಂಬ ಅನುಮಾನವಿತ್ತು. ಬಳಸಲಾರಂಭಿಸಿದ ಮೇಲೆ ಇದು ಹೆವಿ ಡ್ಯೂಟಿ ಎಂದು ತಿಳಿಯಿತು. ಗ್ಯಾಸ್ನಷ್ಟೇ ಪ್ರೆಷರ್ ನೀಡುತ್ತದೆ ಮತ್ತು ಬಳಸಲು ಸುಲಭ. ನಾನಂತೂ ಜಂಬೋನಿಂದ ಸಂತುಷ್ಟನಾಗಿದ್ದೇನೆ. ಊರ್ಜಾ ಸ್ಟವ್ ಮತ್ತು ಪೆಲೆಟ್ಸ್ ಬಳಸಿ ಮತ್ತು ನಿಮ್ಮ ಇಂಧನದ ಖರ್ಚನ್ನು 50%ಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಕಡಿತಗೊಳಿಸಿ.